ಸನ್ಮಾನ್ಯ ಸಭಾಧ್ಯಕ್ಷರೇ, ಕಂದಾಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಸರ್. ಆದರೆ ಈಗಾಗಲೇ ನಮ್ಮ ರಾಯಬಾಗ ತಾಲೂಕಿನಲ್ಲಿ ಹದ್ದುಬಸ್ತಿ 493 ಪೆಂಡಿಂಗ್ ಅದಾವೆ ಸರ. ಎಲ್ವನಿ 232 ಪೆಂಡಿಂಗ್ ಅದಾವು. ಪೋಡಿ ತಾತ್ಕಾಲು ಕೂಡ 212 ಅದಾವು. ADLR ಪೋಸ್ಟ್ ಅದು ಖಾಲಿ ಐತಿ. ಮತ್ತು ಸೂಪರ್ವೈಸರ್ ಪೋಸ್ಟನು ಖಾಲಿ, ಅಧೀಕ್ಷಕರ ಪೋಸ್ಟನು ಖಾಲಿ, ಮತ್ತು ಭೂಮಾಪಕರ 18ರಾಗ 9 ಜನ ಅದಾರು. ಹೀಗಾಗಿ ತಾಲೂಕಿನ ರೈತರ ಸಮಸ್ಯೆ ಬಗೆಹರಿಯೋದು ಯಾವಾಗ ಸರ್? ಅದಕ್ಕೆ ತಮ್ಮ ಮುಖಾಂತರ ಕಂದಾಯ ಸಚಿವರಲ್ಲಿ ನಾ ಕಳಕಳಿ ವಿನಂತಿ ಮಾಡ್ತಾನೋ, ಆದಷ್ಟು ಬೇಗ ADLR ಮತ್ತು ಸೂಪರ್ವೈಸರು ಮತ್ತು ಭೂಮಾಕರನ ಬೇಗನೆ ತುಂಬಿ ನಮ್ಮ ತಾಲೂಕಿನ ರೈತರ ಸಮಸ್ಯೆಗೆ ತಾವು ಸ್ಪಂದಿಸಬೇಕಂತೇಳಿ ತಮ್ಮ ಮುಖಾಂತರ ನಾ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ. ಮಾನ್ಯ ಅಧ್ಯಕ್ಷರೇ, ಆಗಲೇ ಹೇಳಿದಾಗೆ ಮಾನ್ಯ ಶಾಸಕರು ಕೇಳೋದು ಸರಿ ಇದೆ. ಇದು ಪೆಂಡೆನ್ಸಿ ಸರ್ವೆಯಲ್ಲಿ ತೊಂದರೆ ಆಗ್ತಾ ಇರೋದು ನಾವು ಒಪ್ತೇವೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವಾಸ್ತವಾಂಶ. ಮುಖ್ಯಮಂತ್ರಿಗಳು ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಸರ್ವೆ ಬಾಕಿ ಇರತಕ್ಕಂಥ ಪ್ರಕರಣಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಹುಡುಕೊಂಡು ಬರೋ ಅಷ್ಟು ಮಟ್ಟಿಗೆ ಜನಕ್ಕೆ ತೊಂದರೆ ಆಗ್ತಾ ಇರೋದು ಖಂಡಿತ ಸರ್ಕಾರದ ಗಮನದಲ್ಲಿದೆ. ನಾವು ಅಲ್ಲಗೆಳೆಯೋದಿಲ್ಲ, ಅದರಲ್ಲಿ ವಾದ ಇಲ್ಲ. ಹಾಗಾಗಿನೇ ತಕ್ಷಣ ಮುಖ್ಯಮಂತ್ರಿಗಳು ನಮ್ಮದು ಸಭೆ ಮಾಡಿ 2 ಇಂಪಾರ್ಟೆಂಟ್ ಪೋಸ್ಟ್ ನಾನು ಆಗಲೇ ಹೇಳಿದಾಗೆ, ಒಂದು ADLR ಮತ್ತೊಂದು ಸರ್ವೇಯರ್, ಈ 2 ಕ್ಯಾಡರಲ್ಲಿ ಹುದ್ದೆಗಳಲ್ಲಿ ಎಷ್ಟು ಖಾಲಿ ಇದೆ ಅಷ್ಟು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ, ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ 35 ADLR ಪೋಸ್ಟ್ಗಳನ್ನ ಭರ್ತಿ ಮಾಡೋದಕ್ಕೆ ಈಗಾಗಲೇ ಅರ್ಜಿ ಕರೆದಿದ್ದೇವೆ. ಆಗಲೇ ಹೇಳಿದಾಗೆ 750 ಸರ್ವೇಯರ್ ಪೋಸ್ಟ್ಗಳನ್ನ ಭರ್ತಿ ಮಾಡಲಿಕ್ಕೆ ಅರ್ಜಿ ಕರೆದಿದ್ದೇವೆ. ಇವು ಎರಡನ್ನೂ ನಾನು KPSC ಅವರಿಗೆ ಸರ್ಕಾರದ ಕಡೆಯಿಂದ ಒಂದು ಸಲಹೆ ಒತ್ತಾಯವನ್ನ ನಾನು ಕಳಿಸ್ಕೊಡ್ತಾ ಇದ್ದೇನೆ. ಆದಷ್ಟು ಬಾಕಿ ಈ ರಿಕ್ರೂಟ್ಮೆಂಟ್ ನಾವೇನೀಗ ಆಲ್ರೆಡಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ, ಇದನ್ನ 4 ರಿಂದ 6 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ನಾನು KPSC ಅವರಿಗೆ ಒತ್ತಾಯವನ್ನ, ಯಾಕಂದ್ರೆ ನಾವು ಅದು ಸ್ಟ್ಯಾಚ್ಯೂಟರಿ ಬಾಡಿ ಡೈರೆಕ್ಷನ್ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಈ ತರ ಇಷ್ಟೆಲ್ಲ ಬಾಕಿ ಇರೋದ್ರಿಂದ 4 ರಿಂದ 6 ತಿಂಗಳ ಒಳಗಡೆ ಸರ್ವೇಯರ್ ಪ್ಲಸ್ ADLR ಇವೆರಡನ್ನೂ ರಿಕ್ರೂಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು. ನಮಗೂ ಕೂಡ ಬೇಕಾಗಿದೆ. ಇವರೆಲ್ಲ ಹ್ಯಾಂಡ್ಸ್ ನಮಗೆ ಸಿಗದೆ ಜನಗಳ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನ ಮುಂದುವರೆದು ನಾವು ಹಣಕಾಸು ಇಲಾಖೆ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡೋದರ ಜೊತೆಗೆ ಹೊಸ ಹುದ್ದೆಗಳನ್ನ ಮಂಜೂರಿ ಮಾಡಬೇಕು ಅಂತಾನು ಕೂಡ ಒಂದು ಚರ್ಚೆ ಹಂತದಲ್ಲಿ ಇದೆ, ಇನ್ನೂ ತೀರ್ಮಾನ ಆಗಿಲ್ಲ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಫ್ಯಾಕ್ಟ್ ಬೇಸ್ಡ್ ಆಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ, ಓಪನ್ ಮೈಂಡ್ ಇಟ್ಕೊಂಡಿದ್ದಾರೆ. ಸೊ ಇದಲ್ಲದೆ ನಾವು ಈ ತಮಗೆ ಗೊತ್ತಿರೋ ಹಾಗೆ ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಈಗ ಲೈಸೆನ್ಸ್ಡ್ ಸರ್ವೇಯರ್ಸು ಕೂಡ 1193 ಲೈಸೆನ್ಸ್ ಸರ್ವೇಯರ್ಸ್ ಅನ್ನ ಅಪಾಯಿಂಟ್ ಮಾಡಿದ್ದೇವೆ ಆಲ್ರೆಡಿ. ಮಾರ್ಚ್ ತಿಂಗಳಲ್ಲಿ 991 ಲೈಸೆನ್ಸ್ ಸರ್ವೇಯರ್ಸು, ಈಗ ಕಳೆದ ಜೂನ್ ನಲ್ಲಿ 212, ಒಟ್ಟು 1193 ಲೈಸೆನ್ಸ್ ಸರ್ವೇಯರ್ಸ್ ಅನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಸೊ ಇದರ ಜೊತೆಗೆ 750 ಗೌರ್ಮೆಂಟ್ ಸರ್ವೇಯರ್ಸು ಪ್ಲಸ್ 35 ADLR, ಇಷ್ಟು ಒಂದು ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಯಾಕೆಂದ್ರೆ ಸಮಸ್ಯೆ ಇರೋದನ್ನ ಸರ್ಕಾರ ಒಪ್ಕೊಂಡಿದೆ, ಬಾಕಿ ಇದಾವೆ. ಇದಲ್ಲದೆ ಅಧ್ಯಕ್ಷರ ಹೇಳ್ತಾ ಹೋದ್ರೆ ಈಗ ಅವರು ಜನ ಅರ್ಜಿ ಸಲ್ಲಿಸಿರೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸದೆ ಕಾಲಾನುಕಾಲದಿಂದ 20-30 ವರ್ಷದಿಂದ ಪೋಡಿ ಆಗದೆ ದುರಸ್ತ ಆಗದೆ ಇರೋ ಪ್ರಕರಣಗಳನ್ನ ನೋಡ್ಬಿಟ್ರೆ ಅದು ಇನ್ನೂ ನಾವು 5-6-7 ವರ್ಷ ಆದ್ರೂ ಮುಗಿಲಿಕ್ಕಿಲ್ಲ, ಅಷ್ಟು ಬಾಕಿ ಉಳಿದಿದೆ. ಇದನ್ನ ಒಂದು ಮುಖ್ಯವಾಗಿ ಸರ್ಕಾರ ಸವಾಲಾಗಿ ತಗೊಂಡಿದೆ. ಮುಖ್ಯಮಂತ್ರಿಗಳು ಇದನ್ನ ಆದ್ಯತೆಯಾಗಿ ತೆಗೆದುಕೊಳ್ಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಪೋಸ್ಟ್ ರಿಕ್ರೂಟ್ಮೆಂಟ್ಗೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಾಲದಕ್ಕೆ ಇರೋ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಕೆಲಸ ಮಾಡುವ ವೇಗ ಜಾಸ್ತಿ ಆಗಬೇಕು ಅಂತೇಳಿ ಹೊಸದಾಗಿ ಈಗ ಆಧುನಿಕ ಉಪಕರಣಗಳು ಬಂದಿದ್ದಾವೆ. ಅದಕ್ಕೆ ರೋವರ್ಸ್ ಅಂತ ಕರೀತಾರೆ. GPS ಅದರಲ್ಲೇ ಇರುತ್ತೆ. ಈ ಚೈನ್ ಹಿಡಿಯೋದು ಬೇಕಾಗಿಲ್ಲ.
ಅದರ ಬದಲಿಗೆ ಈ ಆಧುನಿಕ ಉಪಕರಣಗಳನ್ನ ಬಳಸಿದ್ರೆ ಅದೇ ಸರ್ವೇಯರು 3 ಪಟ್ಟು ಕೆಲಸ ಮಾಡ್ಬೋದು ಒಂದು ದಿನದಲ್ಲಿ. ಆ ತರ 23 ಕೋಟಿ ರೂಪಾಯಿಗೆ ನಾವು ಟೆಂಡರ್ ಕರೆದಿದ್ದೇವೆ. ಪ್ರತಿ ತಾಲೂಕಿಗೂ ಕೂಡ ಈ ರೋವರ್ಸ್ ಅನ್ನ ಕೊಟ್ಟು ಕೆಲಸದ ವೇಗವನ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ. ಸೊ ಎಕ್ವಿಪ್ಮೆಂಟು ಕೊಡಬೇಕು, ಬೇಕಾಗಿರುವ ಸಿಬ್ಬಂದಿಯನ್ನು ಕೊಡಬೇಕು. ಒಟ್ಟಾರೆ ಈ ಸರ್ವೆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಪ್ರಯತ್ನವನ್ನಂತೂ ಬಹಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಆದರೂ ಕೂಡ ಇದು ಸಮಯ ತೆಗೆದುಕೊಳ್ಳುತ್ತೆ. ನಾನು ಸುಮ್ಮನೆ ನಿಮ್ಗೆಲ್ಲ ಮಾಡ್ಬಿಡ್ತೀನಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಏನೆಲ್ಲ ಮಾಡಬೇಕು ಖಂಡಿತವಾಗಿ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಷ್ಟು ನಾನು ತಮಗೆ ಮನವರಿಕೆ ಮಾಡ್ಲಿಕ್ಕೆ ಬಯಸ್ತೇನೆ ಸರ್. ಸಭಾಧ್ಯಕ್ಷರ ಮುಖಾಂತರ ತಮ್ಮ ವಿನಂತಿ ಮಾಡ್ತೀನಿ ಸರ್, ಆದಷ್ಟು ಬೇಗ ತುಂಬಿಕೊಡ್ರಿ. ಮತ್ತೆ ADLR ಖಾಲಿ ಬೇರೆ ಕಡೆ ನಿಯೋಜನೆ ಮಾಡಿ ಸ್ವಲ್ಪ ಸಮಸ್ಯೆ ಬರೆಯಾಗ. ಧನ್ಯವಾದ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.